ಈಗ ಎಚ್ ಕೆ ಪಾಟೀಲ್ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾತಾಡ್ತಾ ಇರುವಂತ ದೃಶ್ಯಾವಳಿಗಳನ್ನು ನೋಡೋಣ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ನಾಯಕನ ಆಯ್ಕೆ ದೊಡ್ಡ ಸರ್ಕಸ್ ಆಗಿದೆಯಂತೆ. ನಾಯಕರನ್ನು ಆಯ್ಕೆ ಮಾಡುವಲ್ಲಿ ಶಾಸಕಾಂಗ ಸಭೆಯಲ್ಲಿ ಭಿನ್ನಮತ. ಪರಮೇಶ್ವರ್, ಡಿ ಕೆ ಶಿವಕುಮಾರ್, ಎಚ್ ಕೆ ಪಾಟೀಲ್ ಮಧ್ಯೆ ಪೈಪೋಟಿ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಮ್ಮತಕ್ಕೆ ಬರಲು ಶಾಸಕರು ವಿಫಲ. ಯಾರಾಗ್ತಾರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಅನ್ನುವಂಥ ಒಂದು ಡೌಟ್ಗಳಲ್ಲಿ ಕೇಳಿ ಬರ್ತಾ ಇದೆ. ಅಲ್ಲಿ ಮೂವರು, ಪರಮೇಶ್ವರ್, ಡಿ ಕೆ ಶಿವಕುಮಾರ್ ಮತ್ತು ಎಚ್ ಕೆ ಪಾಟೀಲ್ ಮಾತಾಡ್ತಾರೆ. ಬನ್ನಿ. ಸನ್ನಿವೇಶದಲ್ಲಿ JDS ಪಕ್ಷಕ್ಕೆ ಬೆಂಬಲಿಸ್ತಕ್ಕಂಥ ವಿಚಾರವಾಗಿ ಚರ್ಚೆ ನಡೆದು ಸರ್ವಾನುಮತದಿಂದ ಈಗಾಗಲೇ ನಮ್ಮ ಹಿರಿಯ ನಾಯಕರುಗಳು ಹೈಕಮಾಂಡ್ನವರು ಚರ್ಚಿಸಿದಂತೆ JDSದವ್ರಿಗೆ ಬೆಂಬಲ ಕೊಡೋದಕ್ಕೆ ನಮ್ಮ ಶಾಸಕಾಂಗ ಪಕ್ಷ ನಿರ್ಣಯಿಸಿದೆ. ಬಹುತೇಕ ಎಲ್ಲ ಶಾಸಕರುಗಳು ಬಂದಿದ್ದರು. ಇನ್ನು 2-3 ಮಂದಿ ಏನು ಬರೋರಿದ್ದಾರೆ, ಅವರು ಏರ್ಕ್ರಾಫ್ಟ್ನಲ್ಲಿದ್ದಾರೆ ಅಥವಾ ಹಾದಿಯಲ್ಲಿದ್ದಾರೆ. ಯಾವ ಗಳಿಗೆಯಲ್ಲಾದರೂ ನಮ್ಮ ಆ ಶಾಸಕರುಗಳು ಬಂದು ನಮ್ಮನ್ನು ಸೇರ್ತಾರೆ. ಬಹುತೇಕ ಎಲ್ಲ ಶಾಸಕರುಗಳು ಇವತ್ತಿನ ಸಭೆಯಲ್ಲಿ ಹಾಜರಿದ್ದರು. ಅವರು ಕುದುರೆ ವ್ಯಾಪಾರ ಮಾಡೋದಕ್ಕೆ BJPಯವರು ಏನೋ ಪ್ರಯತ್ನ ಮಾಡ್ತಿದ್ದ ಹಾಗೆ ನಮಗೆ ಮಾಧ್ಯಮಗಳ ಮೂಲಕ ಅನ್ನಿಸ್ತಾ ಇದೆ. ಒಂದೇ ಹೇಳ್ತೀನಿ, ಈ ರಾಜಕೀಯ ಮೌಲ್ಯಗಳನ್ನೆಲ್ಲ ಗಾಳಿಗೆ ತೂರಿ ಈಗಾಗಲೇ ಕೈ ಸುಟ್ಕೊಂಡಿರ್ತಕ್ಕಂಥ BJP ಮತ್ತೆ ಅದೇ ರೀತಿಯ ದುರ್ವ್ಯವಹಾರ ಮಾಡೋದಕ್ಕೆ ಹೋದರೆ ರಾಜ್ಯದ ಜನ ಯಾರೂ ಸಹಿಸೋದಿಲ್ಲ. ರಾಜ್ಯದ ಜನರ ಆಕ್ರೋಶಕ್ಕೆ ಒಳಗಾಗ್ತೀರಿ ಅನ್ನುವ ಎಚ್ಚರಿಕೆಯನ್ನು ಕೊಡ್ತೀನಿ. ಕಾಂಗ್ರೆಸ್ಸಿನಲ್ಲಿ ಚುನಾಯಿತ ಶಾಸಕರು ಯಾರಿದ್ದಾರೆ, ಜನರ ಆಶೀರ್ವಾದ ಪಡೆದು ಕಾಂಗ್ರೆಸ್ ಪಕ್ಷದ ಆ ಬಲದಿಂದ ಇವತ್ತು ಶಾಸನ ಸಭೆಗೆ ಬಂದಿರತಕ್ಕಂಥ ಯಾವ ಶಾಸಕನೂ ಬಿಕ್ರಿಗಿಲ್ಲ, ಮಾರಾಟಕ್ಕಿಲ್ಲ ಅನ್ನೋದನ್ನು ಅವರು ಸರಿಯಾಗಿ ತಿಳಿದುಕೊಳ್ಬೇಕು. ಯಾವುದೇ ಕಾರಣಕ್ಕೆ ಇಂಥ ದುರ್ವ್ಯವಹಾರವನ್ನು ಅವರು ಮುಂದುವರಿಸಿದರೆ ಅವರಿಗೆ ತಕ್ಕ ಪಾಠ ಜನನೇ ಕಲಿಸ್ತಾರೆ. ಇವತ್ತು ಆ ವಿಷಯ ಇರಲಿಲ್ಲ. ಈಗ ನಾವು JDSಗೆ ಬೆಂಬಲಿಸ್ತಕ್ಕಂಥ ವಿಷಯ ಮಾತ್ರ ಚರ್ಚೆ ಆಯಿತು. ಸನ್ಮಾನ್ಯ ಪರಮೇಶ್ವರ್ ನಾಯಕರು, ಸನ್ಮಾನ್ಯ ಡಾಕ್ಟರ್ G. ಪರಮೇಶ್ವರ್ ಅವರು ಆ ವಿಷಯವನ್ನು ಪ್ರಸ್ತಾಪ ಮಾಡಿದರು. ರೆಸೊಲ್ಯೂಷನ್ ಆಯಿತು. ಅಂದ್ಕೊಂಡು ಅವರು ಈಗ ಮುಂದಿನ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಕೊಡ್ಲಿಕ್ಕೆ ಬರೋದಿಲ್ಲ ಅವ್ರಿಗೆ. ಸನ್ಮಾನ್ಯ ರಾಜ್ಯಪಾಲರು ಯಾವುದೇ ಕಾರಣಕ್ಕೆ ಕಾನೂನನ್ನು ಬಿಟ್ಟು ಹೋಗಬಾರ್ದು. ಸುಪ್ರೀಂ ಕೋರ್ಟ್ನ ಏನು ನಿರ್ಣಯಗಳಾಗಿವೆ ಆ ನಿರ್ಣಯಕ್ಕೆ ವ್ಯತಿರಿಕ್ತವಾಗಿ ನಡೆದುಕೊಳ್ಬಾರ್ದು. ರಾಜ್ಯಪಾಲರು ಸಂವಿಧಾನದ ಒಬ್ಬ ಪ್ರಮುಖ ಹುದ್ದೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಹಿ ಈಸ್ ಕಸ್ಟೋಡಿಯನ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಪ್ರಕಾರ, ಸುಪ್ರೀಂ ಕೋರ್ಟ್ನ ನಿರ್ಣಯದ ಪ್ರಕಾರ ಅವರು ಮುಂದುವರಿಬೇಕು. ಯಾವುದೇ ಕಾರಣಕ್ಕೆ BJPಯವರಿಗೆ ಸರ್ಕಾರ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಕೊಡೋದು ಸಾಧ್ಯವೇ ಇಲ್ಲ ಅಂತ ನಮ್ಮ ಅನಿಸಿಕೆ. ಕಾನೂನನ್ನು ಬಿಟ್ಟು ರಾಜ್ಯಪಾಲರು ನಡೀತಕ್ಕದ್ದಲ್ಲ ಅನ್ನುವಂಥ ಸಂಪೂರ್ಣವಾಗಿರ್ತಕ್ಕಂಥ ಅಭಿಪ್ರಾಯದಲ್ಲಿರುವ ನಾವು ಆ ರೀತಿ ಅವರಿಗೆ ಕಾನೂನಿನಂತೆ ನಡೆಯುವ ಹಾಗೆ, ಸಂವಿಧಾನದ ಪ್ರಕಾರ ನಡೆಯುವ ಹಾಗೆ ಅವರು ನಡೀತಾರೆ, ನಡಿಬೇಕು ಅನ್ನೋದನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಬಯಸ್ತೀನಿ. ಓಕೆ, ಶಾಸಕಾಂಗ ಪಕ್ಷದ ನಾಯಕ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಹೇಳಿ? ಯಾಕಂದರೆ ಒಂದು ವೇಳೆ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರವನ್ನು ಮಾಡಿದರೆ